ಹಲೋ ಎವ್ರಿವನ್, ನನ್ನ ಡೇ 5 ಮಿನಿ ಲಾಗ್ಗೆ ಸ್ವಾಗತ. ಬೆಳಗ್ಗೆ ಸ್ವಲ್ಪ ಕಾಫಿ ಎಲ್ಲ ಕುಡಿತಾ ಮನೆಯವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ಟೆ ಎಲ್ಲ ಸ್ವಲ್ಪ ವಾಷಿಂಗ್ ಹಾಕಿದ್ದೆ, ಅದನ್ನು ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಬಿಸಿಲೆಲ್ಲ ಬಂದಮೇಲೆ ಸ್ವಲ್ಪ ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೆ. ಮತ್ತು ಒಂದು ನೆಕ್ಸ್ಟ್ ವೀಡಿಯೋಸ್ನ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಂದು ಏನು ಟ್ರಾಜಿಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪೆಟ್ರೋಲ್ ಬಂಕ್ ಯಾವುದೂ ನಿಯರ್ ಇಲ್ಲ ಸರೌಂಡಿಂಗು. ಇದಿದ್ದು ಒಂದು BPCL ಪೆಟ್ರೋಲ್ ಬಂಕನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. 3 to 4 ಕಿಲೋಮೀಟರ್ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಅಷ್ಟು ದೂರ ಹೋಗಬೇಕು. ಅಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ನೀವು ಕೂಡ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ ಇದು ರೋಡು, ಮತ್ತು ಮಂಜುನು ಇಲ್ಲದೇ ಇರೋ ಕಾರಣ ನಾನೇ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಬೇಕಿತ್ತು. ಮತ್ತು ಅವ್ರನ್ನೂ ನೆಕ್ಸ್ಟ್ ಡೇ ಅವ್ರನ್ನೂ ಕರ್ಕೊಂಡು ಹೋಗಬೇಕಲ್ಲ. ಸೊ ಹಾಗಾಗಿ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಅಂತ ಬಂದೆ. ನನಗೂ ರೂಟ್ ನೋಡಿ ಗಾಯ್ಸ್, ಬರೀ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಎಷ್ಟು ಕಿಲೋಮೀಟರ್ ದೂರ ಬಂದಿದ್ದೀವಿ ಅಂತ ನನಗೆ ಅರ್ಥ ಆಯ್ತಿಲ್ಲ. ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಎಲ್ಲೆಲ್ಲೋ ಬಂದಿದ್ದೀನಿ. ಯಾರಿದು ಅಂತಲೂ ಗೊತ್ತಿಲ್ಲ, ಬಟ್ ಕೇಳ್ಕೊಂಡು ಅಂತ ಬಂದಿದ್ದೀನಿ. ಒಂದು 3 to 4 ಕಿಲೋಮೀಟರ್ಸ್ ಮೇಲೇನೆ ಬಂದಿದ್ದೀನಿ ಬರೀ ಜಸ್ಟ್ ಪೆಟ್ರೋಲ್ ಹಾಕ್ಸ್ಲಿಕ್ಕೆ. ಅದ್ರಲ್ಲಿ ಬೇರೆ ಯಾರೋ ಗಾಡಿ ನಿಲ್ಸಿಸ್ಬಿಟ್ಟು ಗಾಡಿ ಟೈಮ್ದು ಏರ್ ಕಡಿಮೆ ಇದೆ ಸ್ವಲ್ಪ ಬಿಡಿ ಅಂತ ಬೇರೆ ಕೇಳ್ತಾರೆ. ಯಾವುದೋ ರಾಜ್ಯದಿಂದ ಯಾವುದೋ ರಾಜ್ಯಕ್ಕೆ ಬಂದ್ಬಿಟ್ಟು ಯಾರನ್ನ ಕುಡಿಸ್ಕೊಂಡು ಎಲ್ಕೊ ಬಿಟ್ಟೆ. ನನಗೆ ಅವ್ರು ನೋಡ್ಬೇಡ ಕಳ್ಳಿದ್ದಂಗ ಎಲ್ಲಿ ಬಂದಿದ್ದೀನಿ ಅಂತ ಅರ್ಥ ಆಯ್ತಾ ಇಲ್ಲ. ಒಟ್ಟಿನಲ್ಲಿ ಹೆಂಗೆ ರೋಡ್ ಆಯ್ತಾ ಹಂಗೆ ಹೋಯ್ತಾ ಇದ್ದೀವಿ. ಸುಮ್ಮನೆ ನೋಡಬೇಕು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ನಾವು ಹೋಗ್ತಾ ಇರೋದು ಸುಮ್ಮನೆ ಗಾಡಿಲಂತ ಇವಾಗ ಪೆಟ್ರೋಲ್ ಫುಲ್ ಆಗೈತೆ, ಸುಮ್ಮನೆ ಹೋಗೋದು ಅಷ್ಟೇ. ಮಧ್ಯದಲ್ಲಿ ಯಾರನ್ನಾದ್ರೂ ಕೇಳೋದು, ಅವರು ಅದು ಇದು ಅಂತ ಹೇಳ್ತಾರೆ. ಬಟ್ ನಾವು ಹೋಗ್ತಾ ಇರೋದೆ ಪೆಟ್ರೋಲ್ ಹಾಕಿಸ್ಕೊಬ್ರಕ್ಕೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡ್ಬಿಟ್ಟು ಬರೋದು. ಯಾರು ಈ ಕಡೆ ಎಲ್ಲೋ ನಾನು ಬಂದೇ ಇಲ್ಲ. ನಾನು ನಜೀರಾಬಾದಿಂದ ಜೈಪುರ್ ರೋಡ್ಗೆ ಹೋಗಿದ್ದೀನಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದು 3 ಕಿಲೋಮೀಟರ್. ಅಂತೂ ಇಂತೂ ನನಗೆ ಗೊತ್ತಿರೋ ಏರಿಯಾಗಂತೂ ಬಂದೆ. ನನಗೂ ಸ್ವಲ್ಪ ಇವಾಗ